ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಶಿವಣ್ಣ ಅವರ ಬರ್ತ್ಡೇ ಪ್ರಯುಕ್ತ ಅನೌನ್ಸ್ ಆಗಿರುವಂಥ ಸಿನಿಮಾಗಳ ಲಿಸ್ಟ್ನ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ಇಷ್ಟು ವರ್ಷ ಚಿತ್ರರಂಗದಲ್ಲಿ ನಮಗೆ ಸಿನಿಮಾನ ಕೊಟ್ಟು ಅವರ ಪಾತ್ರಗಳ ಮೂಲಕ ರಂಜಿಸಿದ್ದಾರೆ. ಹೀಗಾಗಿ ಅವರು ಇನ್ನೂ ಇದೇ ಥರ ಸಿನಿಮಾಗಳನ್ನ ಕೊಡಲಿ ಅಂತ ಕೇಳ್ಕೊತೀನಿ. ಈಗ ಶಿವಣ್ಣ ಅವರ ಸಿನಿಮಾಗಳ ಲಿಸ್ಟ್ನ ಹೇಳ್ತೀನಿ. ಫಸ್ಟ್ ಸಿನಿಮಾ ಬೇಲ್. ಈ ಸಿನಿಮಾವನ್ನು ಪವನ್ ಒಡೆಯ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಇದು KVN ಪ್ರೊಡಕ್ಷನಲ್ಲಿ ಬರ್ತಿದೆ. ಈ ಸಿನಿಮಾದಲ್ಲಿ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಈ ಸಿನಿಮಾ ಇದೇ ಅಕ್ಟೋಬರ್ 2ರಂದು ರಿಲೀಸ್ ಆಗ್ತಿದೆ. ಎರಡನೇ ಸಿನಿಮಾ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಈ ಸಿನಿಮಾವನ್ನು ಹೇಮಂತ್ ರಾವ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಶಿವಣ್ಣ ಅವ್ರ ಜೊತೆ ಡಾಲಿ ಅವರು ಸಹ ಕಾಣಿಸ್ಕೊಳ್ತಿದ್ದಾರೆ. ಇದೊಂದು ಪೀರಿಯಡಿಕ್ ಸಸ್ಪೆನ್ಸ್ ಥ್ರಿಲ್ಲರ್ ರೀತಿ ಕಾಣಿಸ್ತಾ ಇದೆ. ಟೀಸರ್ ಕೂಡ ಪ್ರಾಮಿಸಿಂಗ್ ಆಗಿದೆ. ಈ ಸಿನಿಮಾ ಇದೇ ವರ್ಷ ರಿಲೀಸ್ ಆಗೋ ಸಾಧ್ಯತೆ ಇದೆ. ಮೂರನೇ ಸಿನಿಮಾ A for ಆನಂದ್. ಈ ಸಿನಿಮಾವನ್ನು ಶ್ರೀನಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಈ ಸಿನಿಮಾ ಅನೌನ್ಸ್ ಆಗಿ 1 ವರ್ಷ ಆಯಿತು. ಈಗ ಶಿವಣ್ಣ ಅವರ ಬರ್ತ್ಡೇಗೆ ಒಂದು ಗ್ಲಿಮ್ಸ್ ಅನೌನ್ಸ್ ಮಾಡಿ ಸಿನಿಮಾ ಶೂಟಿಂಗ್ ಈ ವರ್ಷನೇ ಮಾಡ್ತಾರೆ ಅಂತ ಹೇಳಿದ್ದಾರೆ. ರಿಲೀಸ್ ಆದರೆ ಈ ವರ್ಷನೇ ಆಗ್ಬೋದು, ಇಲ್ಲ ನೆಕ್ಸ್ಟ್ ಇಯರ್ಗೆ ಹೋಗ್ಬೋದು ಅಂತ ಹೇಳ್ತೀನಿ. ನಾಲ್ಕನೇ ಸಿನಿಮಾ ಬಂದು ಗುಮ್ಮಡಿ ನರಸಯ್ಯ. ಈ ಸಿನಿಮಾವನ್ನು ಪರಮೇಶ್ವರ್ ಹಿರಾವಳಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಕತೆ ತೆಲುಗು ರಾಜ್ಯದಲ್ಲಿ ಪ್ರಾಮಾಣಿಕ ರಾಜಕಾರಣಿಯಾದ ಗುಮ್ಮಡಿ ನರಸಯ್ಯ ಅವರ ನಿಜ ಜೀವನದ ಆಧಾರಿತ ಸಿನಿಮಾ ಆಗಿದೆ. ಇದು ಕೂಡ ಇದೇ ವರ್ಷ ರಿಲೀಸ್ ಆಗ್ಬೋದು. ಐದನೇ ಸಿನಿಮಾ ಸರ್ವೈವರ್. ಈ ಸಿನಿಮಾವನ್ನು ಪ್ರದೀಪ್ K ಶಾಸ್ತ್ರಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಈ ಸಿನಿಮಾ ಶಿವಣ್ಣ ಅವರು ಕ್ಯಾನ್ಸರ್ನ ವಿರುದ್ಧ ಹೋರಾಡಿ ಹೇಗೆ ಗುಣಮುಖ ಆದರು ಅನ್ನೋದರ ಮೇಲೆ ಬೇಸಾಗಿರುತ್ತೆ. ಇದೊಂದು ಡಾಕ್ಯುಮೆಂಟ್ರಿ ಸಿನಿಮಾ ಆಗಿರುತ್ತೆ. ಇನ್ನು ಕಮಿಂಗ್ ಸೂನ್ ಅಂತ ಹಾಕಿದ್ದಾರೆ, ನೋಡಬೇಕು ಯಾವಾಗ ಬರುತ್ತೆ ಅಂತ. ಆರನೇ ಸಿನಿಮಾ ಅಭಿಷನ್ ಜೀವಂತ್ ಅವ್ರ ಜೊತೆ ಮಾಡ್ತಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಟೂರಿಸ್ಟ್ ಫ್ಯಾಮಿಲಿ ಅನ್ನೋ ಸಿನಿಮಾದ ಡೈರೆಕ್ಟರ್ ಮತ್ತು ಇತ್ತೀಚೆಗೆ ವಿತ್ ಲವ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಸಕ್ಸಸ್ ಆದ ಅಭಿಷನ್ ಜೀವಂತ್ ಅವರ ಹೊಸ ಸಿನಿಮಾಗೆ ಶಿವಣ್ಣ ಅವರು ಸಹ ಫಾದರ್ ಕ್ಯಾರೆಕ್ಟರ್ನ ಮಾಡ್ತಿದ್ದಾರೆ. ಇದೊಂದು ಫಾದರ್ ಆ್ಯಂಡ್ ಸನ್ ನಡುವೆ ನಡೆಯೋ ಒಂದು ಫ್ಯಾಮಿಲಿ ಡ್ರಾಮಾ ಅಂತ ಹೇಳ್ತಿದ್ದಾರೆ. ಈ ಸಿನಿಮಾದಲ್ಲಿ ಯೋಗಲಕ್ಷ್ಮಿ ಮತ್ತು ಶಿವಾನಿ ನಾಗರಂ ಅವರು ಮೇನ್ ಲೀಡ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಈ ಸಿನಿಮಾದ ಶೂಟಿಂಗು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ವರ್ಷದಲ್ಲಿ ರಿಲೀಸ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಏಳನೇ ಸಿನಿಮಾ ಬಂದು ಡ್ಯಾಡ್. ಈ ಸಿನಿಮಾ ಶಿವಣ್ಣ ಅವರ ಮತ್ತೊಂದು ಸಿನಿಮಾ. ಇದು ಕೂಡ ಸ್ಟಾರ್ಟ್ ಆಗಿದೆ, ಇದೇ ವರ್ಷ ರಿಲೀಸ್ ಆಗ್ಬೋದು. ಎಂಟನೇ ಸಿನಿಮಾ ಆರ್ ಚಂದ್ರ ಅವ್ರ ಜೊತೆ ಒಂದು ಸಿನಿಮಾ. ಇದು ಆವಾಗಲೇ ಅನೌನ್ಸ್ ಮಾಡಿದ್ರು, ಈಗ ಮತ್ತೆ ಒಂದು ಹೊಸ ಪೋಸ್ಟರ್ ಮೂಡೋ ಮೂಲಕ ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುತ್ತೆ. ಕನ್ನಡ, ಹಿಂದಿ, ತಮಿಳ್, ತೆಲುಗು ಎಲ್ಲ ಭಾಷೆಯಲ್ಲಿ ಬರ್ತಾ ಇದೆ. ಆದರೆ ಇದಕ್ಕಿನ್ನೂ ಟೈಟಲು ಇಟ್ಟಿಲ್ಲ ಅಂತಲೇ ಹೇಳ್ಬೋದು. ಒಂಬತ್ತನೇ ಸಿನಿಮಾ ಜೆ ರಾಯ್. ಈ ಸಿನಿಮಾವನ್ನು ಚೇತನ್ ಕುಮಾರ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಕಿಶೋರ್ ಪಟ್ಟಕೊಂಡ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಈ ಒಂದು ಸಿನಿಮಾದ ಪೋಸ್ಟರ್ ಕೂಡ ಇವತ್ತು ಅವ್ರ ಬರ್ತ್ಡೇಗೆ ರಿಲೀಸ್ ಮಾಡಿದರು. ಆ ಪೋಸ್ಟ್ರಲ್ಲಿ ಕಾಯಿನಲ್ಲಿ ಶಿವಣ್ಣ ಅವರ ಮುಖನ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಒಂದು ಟ್ಯಾಗ್ಲೈನ್ ಕೂಡ ಇದೆ, ನನ್ನ ಹೆಸರಿನಲ್ಲೇ ಪವರ್ ಇದೆ, ನನ್ನ ರಕ್ತದಲ್ಲೇ ಪವರ್ ಇದೆ ಅಂತ. ಹೀಗಾಗಿ ಇದೊಂದು ಬೇರೆ ರೀತಿಯೇ ಸಿನಿಮಾ ಆಗಿರೋ ಸಾಧ್ಯತೆ ಇದೆ, ಅಂದರೆ ಗ್ಯಾಂಗ್ಸ್ಟರ್ ರೀತಿ ಇರೋ ಸಾಧ್ಯತೆ ಇದೆ. ಇದೇ ಸಿನಿಮಾದು ಸಹ ಶೂಟಿಂಗು ಸ್ಟಾರ್ಟ್ ಆಗ್ಬೋದೇನೋ, ಇನ್ನೂ ಅಪ್ಡೇಟ್ ಇಲ್ಲ. ಸೊ ಹೀಗಾಗಿ ಟೋಟಲ್ 9 ಸಿನಿಮಾಗಳು ಅನೌನ್ಸ್ ಆಗಿವೆ. ಹಳೆಯವು ಎಲ್ಲ ಹಿಡಿದು ಟೋಟಲ್ 9 ಸಿನಿಮಾ ಬರೋವಂಥ ಸಾಧ್ಯತೆ ಇವೆ. ಆಲ್ಮೋಸ್ಟ್ ಕೆಲವೊಂದು ಸಿನಿಮಾಗಳು ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಈ ವರ್ಷನೇ ಒಂದು 2ರಿಂದ 3 ಸಿನಿಮಾ ಬರೋ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಸೊ ಇಷ್ಟಾಗಿತ್ತು ಶಿವಣ್ಣ ಅವರ ಮುಂದಿನ ಸಿನಿಮಾಗಳದ ಒಂದು ಲಿಸ್ಟು. ಸೊ ಇಷ್ಟ ಆಗಿದ್ದರೆ ವಿಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರು, ಕಮೆಂಟ್ ಮಾಡಿ.